ದೇರ್ ಆರ್ ಮೆನಿ ಯಂಗ್ ಗರ್ಲ್ಸ್ ಆರ್ ಮ್ಯಾರಿಡ್ ವುಮೆನ್ ಅವ್ರಿಗೆ ಮಾಡ್ಲಿಂಗ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಮೋಸ್ಟ್ಲಿ ಟೈರ್ 2 ಟೈರ್ 3 ಟೌನ್ಸ್ ಇಂದ ಆಗಿರ್ಬೋದು, ಅವ್ರಿಗೆಲ್ಲ ಇಂಟ್ರೆಸ್ಟ್ ಇರುತ್ತೆ, ಅದ್ರ ಬಗ್ಗೆ ಎಕ್ಸ್ಪೋಸರ್ ಇರಲ್ಲ, ಒಂದು ಗೈಡೆನ್ಸ್ ಇರಲ್ಲ. ಅವ್ರಿಗೆ ನಿಮ್ಮ ಸಜೆಷನ್ ಏನು? ನನ್ನ ಸಜೆಷನ್ ಏನಂದ್ರೆ, ಇಫ್ ಯು ಆರ್ ರಿಯಲಿ ಪ್ಯಾಷನೇಟ್, ಫಸ್ಟ್ ಸ್ಟೆಪ್ ಇಸ್ ಟು ಡೂ ರಿಸರ್ಚ್. ಫಸ್ಟ್ ಪ್ಯಾಜನ್ಸ್ ಅಲ್ಲಿ ಯಾವ್ದಿದೆ, ಯಾವ್ದು ತುಂಬಾ ವರ್ಷದಿಂದ ಇದೆ, ಏನ್ ತರ ಇದೆ ಅಂತ ಫಸ್ಟ್ ಮಾಡ್ಕೋಬೇಕು. ಆಮೇಲೆ ಬೇಸಿಕ್ ಗ್ರೂಮಿಂಗ್ ಒಂದ್ ಸ್ವಲ್ಪ ತಮ್ಗೆ ಗೊತ್ತಿರ್ಬೇಕು. ಯಾವ ತರ ಡ್ರೆಸ್ ಮಾಡ್ಕೋಬೇಕು, ಫ್ಯಾಷನ್ ಸೆನ್ಸ್ ಏನು, ನಿಂತ್ಕೊಳ್ಳೋದು ಹೇಗೆ, ಕಾನ್ಫಿಡೆನ್ಸ್ ಹೇಗೆ ಬರುತ್ತೆ, ಕಮ್ಯುನಿಕೇಶನ್ ಸ್ಕಿಲ್ಸ್. ಸೊ ಇವಾಗ ಫಾರ್ ಎಕ್ಸಾಂಪಲ್ ಅ ಲಾಟ್ ಆಫ್ ಪ್ಯಾಜೆಂಟ್ ವಿನ್ನರ್ಸ್ ಆರ್ ಫ್ರಮ್ ಯುರೋಪಿಯನ್ ಕಂಟ್ರೀಸ್ ಆರ್ ವೆನೆಜುವೆಲಾ ಆರ್ ಸೌತ್ ಅಮೆರಿಕಾ. ಅವ್ರಿಗೆ ಇಂಗ್ಲಿಷ್ ಬರಲ್ಲ, ಬಟ್ ದೇರ್ ಇಸ್ ಕಾನ್ಫಿಡೆನ್ಸ್, ದೇರ್ ಇಸ್ ಕಮ್ಯುನಿಕೇಶನ್. ಇದು ಎರಡು ಕೀ ಕ್ರೈಟೀರಿಯಾ. ಅಂಡ್ ಲೈಕ್ ಯು ಸೆಡ್, ಎಸ್ಪೆಷಲಿ Tier 2 ಮತ್ತೆ Tier 3 ಸಿಟೀಸ್ ಇಂದ ಬರೋರಿಗೆ ಕಾನ್ಫಿಡೆನ್ಸ್ ಲ್ಯಾಕಿಂಗ್ ಇರುತ್ತೆ. ಸೊ ಫ್ಯಾಮಿಲಿ ಸಪೋರ್ಟ್, ಮತ್ತೆ ಫ್ರೆಂಡ್ಸು ಅಂಡ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಲ್ಲಿ ಆದಷ್ಟು ಪಬ್ಲಿಕ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಬಿಫೋರ್ ಗೆಟಿಂಗ್ ಇನ್ ಟು ಪ್ಯಾಜೆಂಟ್ರಿ. ಗೋ ಆನ್ ದ ಸ್ಟೇಜ್, ಪರ್ಫಾರ್ಮ್, ವೆದರ್ ಇಟ್ ಇಸ್ ಡ್ಯಾನ್ಸ್, ಮ್ಯೂಸಿಕ್ ಇರ್ಬೋದು, ಒಂದ್ ಸ್ಮಾಲ್ ಸ್ಪೀಚ್ ಇರ್ಬೋದು. ದಟ್ ಇಸ್ ಹೌ ಯು ಡೆವಲಪ್ ಯೋರ್ ಕಾನ್ಫಿಡೆನ್ಸ್. ಅದು ಮೆಲ್ಮೆಲ್ಲಿ ಚಿಕ್ಕದಾಗಿ ದೊಡ್ಡದಾದಾಗ, ದೊಡ್ಡ ಸ್ಟೇಜಿಗೆ ಹೋದಾಗ ಯೋರ್ ಕಾನ್ಫಿಡೆನ್ಸ್ ಕಮ್ಸ್ ಆಟೋಮ್ಯಾಟಿಕ್.